ಸೂಪರ್. ಜುಲೈ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇಡಮ್. ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಆರ್ಟಿಸ್ಟ್ಗಳು ಬರೋ ಮುಂಚೆನೇ ಹೋಗಿ ಅಲ್ಲಿ ಕೂತ್ಕೊಂಡು ಯಾವುದೋ ಒಂದು ಸನ್ನಿವೇಶದಲ್ಲಿ ನೀವು ನೆಲದಲ್ಲಿ ಕೂತ್ಕೊಂಡು ಹೂ ಜೋಡಿಸ್ತಾ ಇರ್ತೀರ. ಸೊ ಅಂದರೆ ನಾನು ಸ್ಟಾರ್ ಹೆಂಡತಿ ಅನ್ನೋದನ್ನು ಬಿಟ್ಟು ನಾನು ನಿರ್ಮಾಪಕಿ ಅನ್ನೋದನ್ನು ಸೈಡಿಗಿಟ್ಟು ನನ್ನ ಸಿನಿಮಾ ಇದು, ನನ್ನ ಮಗು, ನಾನೇ ಅದನ್ನು ಪೋಷಿಸಬೇಕು ಅಂತ ಬಂತಲ್ಲ, ಅದು ಅಲ್ಲೇ ನೀವು ಗೆದ್ರಿ ಅಂತ ಅನ್ಸುತ್ತೆ. 100% ಸಿನಿಮಾ ಕೂಡ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, ಅಂದರೆ ನಂದಿದು ಅಂತ ಬಂದಾಗ ನಾವು ಏನು ಕೆಲಸ ಬೇಕಾದರೂ ಮಾಡಬೇಕಾಗುತ್ತೆ. ಸೊ ನಮ್ಮ ಸಿನಿಮಾ ಅಂತ ತಗೊಂಡು ನೀವು ಅಷ್ಟೆಲ್ಲ ಮಾಡಿದಿರಲ್ಲ, ಬೇಡಾಯಿತು ನಿಮ್ಗೆ ಅಸಿಸ್ಟೆಂಟ್ಗಳು ಇನ್ಯಾರೋ ಇದ್ರೂ ಮಾಡಿಸ್ಬಹುದಿತ್ತೇನೋ ಅಂತ. ನಾನು ಆ ಥರ ಯೋಚನೆ ಮಾಡಿಲ್ಲ ಯಾವತ್ತೂ. ನನಗೆ ಕೆಲಸ ಆಗಬೇಕು ಅಂದರೆ ನಾನು ಏನು ಬೇಕಾದ್ರೆ ಮಾಡ್ತೀನಿ. ಇಟ್ಸ್ ನನ್ನ ಬುದ್ಧಿನೇ ಹಾಗೆ, ಲೈಕ್ ನಾರ್ಮಲಿ ಅವ್ರು ಬರಲಿ ಇವ್ರು ಬರಲಿ ಕಾದು ಪ್ರಯೋಜನ ಇಲ್ಲ. ನಾನು ಮೊದಲಿನ ಸಿನಿಮಾದಿಂದನೂ ಹಾಗೆ ಯಶೋಧ. ಯು ಮಸ್ಟ್ ಹ್ಯಾವ್ ಹರ್ಡ್. ಈಗ ಮಳೆಯಲ್ಲಿ ಜೊತೆಯಲ್ಲಿ ಟೈಮಲ್ಲಿ ಚಾರಿತ್ರ್ಯ ವಾಸ್ ಹಾರ್ಡ್ಲಿ 1.5 ತಿಂಗಳು ಮಗು. ಬಾಣಂತಿ ನಾನು. ಆ ಮಳೆಯಲ್ಲಿ ಎಲ್ಲ ಕೇಳ್ತಾ ಇದ್ರು ಸೆಟ್ಟಲ್ಲಿ, ಏನು ಮೇಡಮ್ ನೀವು ಈ ಥರ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ಹಿಂಗೆಲ್ಲ ಇರಲೇಬಾರ್ದು ನೀನು ಅಂತ. ಅವಳ ಕಾರಲ್ಲಿ ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ಗಣೇಶ್ ಅವರು ಸಂಜೆ 6 ಗಂಟೆಗೆ ಶಾರ್ಟ್ ಮುಗಿಸ್ಕೊಂಡು ಹೋಗ್ತಿದ್ರು, ನಾನು 10 ಗಂಟೆ ತನಕ ಸೆಟ್ಟಲ್ಲಿ ಇರ್ತಿದ್ದೆ. ನಾರ್ಮಲಿ ವೆನ್ ಐ ಡೂ ಎನಿ ವರ್ಕ್ ಐ ಇನ್ವಾಲ್ವ್ ಆ್ಯಂಡ್ ಡೂ. ನನಗೆ ಕೆಲಸ ಕರೆಕ್ಟಾಗಿ ಆಗಬೇಕಷ್ಟೇ. ನಾನು ಪ್ರೊಡ್ಯೂಸರು, ನಾನು ಅದೆಲ್ಲ ಯೋಚನೆ ಮಾಡಲ್ಲ. ನಾವೆಲ್ಲನೂ ಮಾಡಬೇಕು ಅಂತ.